ಇನ್ನೊಂದು ಕಡೆ ಗೋಧರಾ ಮಾದರಿ ಆ, ಕಾಂಡಗಳು ಪ್ರಕರಣಗಳು ಆಗಬೇಕನ್ನುವಂಥ ಪ್ರೇ ಪ್ರಚೋದನೆ ಕೊಡುವಂಥದ್ದು ಆ ಹೇಳಿಕೆಯಲ್ಲಿದೆ. ಗೃಹ ಸಚಿವರು ನಮ್ಮ ಇಲಾಖೆಗೆ ಮಾಹಿತಿನೇ ಇಲ್ಲ ಅಂತಾರೆ. ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದು ಭಾಳ ಸ್ಪಷ್ಟವಾಗಿದೆ. ಯಾವ ಮಾಹಿತಿ ಒಬ್ಬ MLCಗಿದೆಯೋ ಆ ಮಾಹಿತಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಖಂಡಿತವಾಗೂ ಆಗಿದೆ. ಅದನ್ನು ಒಪ್ಕೋಬೇಕು. ಯಾರ್ಯಾರು ಗೃಹ ಸಚಿವರು ಇದರ ಬಗ್ಗೆ ಗಂಭೀರವಾಗಿ ಅವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತೂ ಭಾಳ ಸ್ಪಷ್ಟವಾಗಿದೆ. ಸರ್ಕಾರಕ್ಕೆ ಇಲಾಖೆ ಮೇಲೆ ಹಿಡಿತ ಇಲ್ಲದು ಭಾಳ ಸ್ಪಷ್ಟವಾಗಿದೆ. ಎರಡನೇದಾಗಿ ಅವರು ಇದನ್ನು ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಸಂದರ್ಭ ಬಂದರೆ ಮಾತಾಡ್ತೀವಿ ನಾವು, ಅವರು ಹಿರಿಯ ನಾಯಕರು ಅಂತ. ಇದೇ ಮಾತನ್ನು ಬೇರೆ ಯಾರು ಹೇಳಿದರೆ ಸುಮ್ಮನೆ ಇರ್ತಿದ್ರ? ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎಂಕ್ವೈರಿ ಮಾಡ್ತಿದ್ರು, ನೋಟಿಸ್ ಕೊಡ್ತಿದ್ರು. ವಿರೋಧ ಪಕ್ಷದವರು ಇದ್ರೆ FIR ಮಾಡ್ತಿದ್ರು ಅಷ್ಟೊತ್ತಿಗೆ. ಪ್ರಚೋದನಕಾರಿ ಹೇಳಿಕೆ ಮಾಡಿದ್ದಾರೆ ಅಂತ ಹೇಳಿ, ಶಾಂತಿ ಭಂಗ ಮಾಡುವಂಥ ಹೇಳಿಕೆ ಮಾಡಿದ್ದಾರೆ ಅಂತ FIR ಮಾಡ್ತಿದ್ರು. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ. ಇದೇ ನಿಮ್ಮ ನ್ಯಾಯಸಮ್ಮತವಾದಂಥ ಆಡಳಿತವ? ಅದಕ್ಕೆ ಕೂಡಲೇ ಹರಿಪ್ರಸಾದ್ ಅವ್ರಿಗೆ ಅವರು ಹೇಳಿದ್ದಾರೆ, ಕರೆದ್ರೆ ನಾನು ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಕರೀಲಿ, ಅವ್ರು ಕರೆಸಿ ಮಾಹಿತಿಯನ್ನು ಪಡೆದು ಎಲ್ಲೆಲ್ಲಿ ಈ ಥರ ಹುನ್ನಾರ ನಡೆದಿದೆ ಗೋಧರಾ ಮಾದರಿ ಘಟನೆ ಮಾಡೋದಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಕೂಡಲೇ. ಇದೊಂದು. ಎರಡನೇದಾಗಿ ಅವ್ರು ಹೇಳಿದ್ದಾರೆ BJPಯವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬೇಡ ಅಂದರೆ ಬೇಕಾದ್ರೆ ಚಳವಳಿ ಮಾಡಲಿ ಅಂತ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ನಿಮ್ಮ ಕಾಲದಲ್ಲಿ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿ ಇದೆ, ನಮಗೂ ಕೂಡ ವರದಿ ಇದೆ, ಕ್ರೈಮ್ ರೇಟ್ ಎಷ್ಟು ಹೆಚ್ಚಾಗಿದೆ ಅಂತ. ಎಲ್ಲ ನಗರ ಪ್ರದೇಶಗಳಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲ ಗುಂಡಾಗಳು ಇವತ್ತು ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಅಲ್ಲಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯದ ಪ್ರಕರಣ ನಡೀತಾ ಇದ್ದಾವೆ, ಸರಗಳತನ ಇತ್ಯಾದಿಗಳು. ಮತ್ತು ಸರಾಯಿ ಯಥೇಚ್ಛವಾಗಿ ಬೇರೆ ರಾಜ್ಯದಿಂದ ಬಂದು ನಂಬರ್ 2 ಸರಾಯಿ ಮಾರ್ತಾ ಇದ್ದಾರೆ. ಇಸ್ಪೇಟ್ ಕ್ಲಬ್ಗಳು ಅವಿಯುತವಾಗಿ ದಂಧೆ ನಡೀತಾ ಇದೆ. ಕ್ರೈಮ್ ರೇಟ್ ಎಲ್ಲದರಲ್ಲೂ ಹೆಚ್ಚಾಗಿದೆ. ಅವರೇ ಬಿಡುಗಡೆ ಮಾಡಿರುವಂಥ ಕ್ರೈಮ್ ರೇಟ್ 2022ಕ್ಕೆ ಹೋಲಿಸಿದರೆ 2023 ಕ್ರೈಮ್ ರೇಟ್ ಹೆಚ್ಚಾಗಿದೆ. ಹೀಗಿರುವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ 32 ವರ್ಷದ ಹಿಂದಿನ ಕೇಸನ್ನು ಕೆದಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾಯಿದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ವಿಫಲ ಆಗಿರುವಂಥದ್ದು, ಸಾಕಷ್ಟು ಕಾನೂನು ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟಿರುವಂಥದ್ದು, ಮತ್ತು ಈ ಹರಿಪ್ರಸಾದ್ ಹೇಳಿಕೆ ಇವೆಲ್ಲವೂ ಕೂಡ ಪ್ರಚೋದನಕಾರಿಯಾಗಿದೆ. ಜನರಲ್ಲಿ ಆತಂಕ ಹುಟ್ಟಿಸುವಂಥ ಪ್ರಯತ್ನ ನಡೀತಾ ಇದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಕೂಡಲೇ ಪರಮೇಶ್ವರ್ ಅವರು ಆ್ಯಕ್ಟ್ ಮಾಡಬೇಕು. ಇಲ್ಲದೇ ಇದ್ದರೆ ಗೃಹ ಇಲಾಖೆ ಇದ್ದು ಇಲ್ಲದಂಗೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೋಬೇಕಂತ ಒತ್ತಾಯ ಮಾಡ್ತಾರೆ. ಹರಿಪ್ರಸಾದ್ ಪರೋಕ್ಷವಾಗಿ ನಮ್ಮ ಕಡೆ BJP ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಏನಿದೆ ಮಾಹಿತಿ ಹೇಳಿ. ಅವರು ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಯಾರೇ ವೈಲೆನ್ಸನ್ನು ಮಾಡಿದರೆ, ಮಾಡುವಂಥ ಪ್ರಯತ್ನ ಮಾಡಿದರೆ, ಕಾನ್ಸ್ಪಿರಸಿ ಮಾಡಿದರೆ, ಹುನ್ನಾರ ಮಾಡಿದರೆ ಕ್ರಮ ತೆಗೆದುಕೊಳ್ಳಿ. ಮುಖ್ಯಮಂತ್ರಿ ಹೇಳ್ತಾರೆ ಅನುಮಾನದ ಬಗ್ಗೆ ನಾನು ಉತ್ತರ ಕೊಡೋಲ್ಲ. ಪರಮೇಶ್ವರ್ ಹೇಳ್ತಾರೆ ನಮ್ಮ ಇಲಾಖೆಗೆ ಮಾಹಿತಿ ಇಲ್ಲ. ಇಲಾಖೆಗೆ ಮಾಹಿತಿ ಇಲ್ಲದ್ದು ಅವ್ರಿಗೆ ಹೆಂಗೆ ಬರ್ತದೆ? ಒಂದು ಅವ್ರು ದುರುದ್ದೇಶದಿಂದ ಹೇಳಿರಬೇಕು. ಇಲ್ಲದೇ ಇದ್ದರೆ ಅವ್ರಿಗದು ಮಾಹಿತಿ ಇದ್ರೆ ಯಾಕೆ ಹಂಚ್ಕೊಳ್ತಾ ಇಲ್ಲ? ಈ ಥರ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡೋದು. ಹೇಳಿಕೆ ಕೊಟ್ಟರು ನಿಮ್ಮ ಪಾರ್ಟಿಯವರು, ಆಡಳಿತ ಇರೋದು ನಿಮ್ಮ ಪಾರ್ಟಿದು. ಜನರ ಮಧ್ಯೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾರೆ? ಅದು ಹೇಳಿದ ಅದಕ್ಕೆ ಕರೆಸಿ ತನಿಖೆ ಮಾಡಬೇಕು. ಈಗ ಮಾಹಿತಿ ಇದ್ದು ಮುಚ್ಚಿಟ್ಕೊಳ್ಳೋದು ಕೂಡ ಅಪರಾಧ. ಅದು ಇಂಥ ಸ್ಫೋಟಕ ಮಾಹಿತಿ ಇದ್ದು ರಾಜ್ಯದಲ್ಲಿ ಹಿಂಸಾಚಾರ ಆಗುತ್ತೆ, ಅರಾಜಕತೆ ಆಗ್ತದೆ ಅನ್ನುವಂಥ ಮಾಹಿತಿ ಇದ್ದು ಸುಮ್ಮನಿರೋದು ಕೂಡ ಅಪರಾಧ.